ನಾರ್ಮಲ್ ತಗೊಂಡಿದ್ದೀನಿ GPS ಹಾಗೆ ಸಭೆಗೆ ಈಗಷ್ಟೇ ಆಗಮಿಸಿರುವ ನಮ್ಮ ಹಿರಿಯ ಸದಸ್ಯರಾದಂಥ ತಿಮ್ಮರಾಯಪ್ಪರಿಗೂ ನಮ್ಮ ಪಂಚಾಯತಿ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಪತ್ರಿಕಾ ಮಿತ್ರರಾದ ಮೋಹನ್ ಅವರು ಈ ಸಭೆಯಲ್ಲಿ ಹಾಜರಿದ್ದಾರೆ. MN ಕೋಟೆಯ ಗ್ರಾಮ ಪಂಚಾಯತಿ ಸದಸ್ಯರು ಸಹ, ಹಾಗೆ ನಮ್ಮ AKP ರಾಜು ಅವರು ಈ ಸಭೆಯಲ್ಲಿ ಹಾಜರಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಆರೋಗ್ಯ ಇಲಾಖೆಯ ಕಾರ್ಯಕರ್ತರು ಸಹ ಈ ಸಭೆಯಲ್ಲಿ ಹಾಜರಿದ್ದಾರೆ. ಅವರಿಗೂ ಸಹ ನಮ್ಮ ಪಂಚಾಯತಿ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಯಾರಾದರೂ ಹೆಸರು ಬಿಟ್ಟು ಹೋದ್ಲಿ ಕ್ಷಮೆ ಇರಲಿ. ಹಾಗೆ ಮುಂದಿನ ಭಾಗ ಹೆಸರು ಹೇಳಿರುವಂತೆ ಈಗ ಏನು ಸಾಮಾಜಿಕ ಲೆಕ್ಕಪರಿಶೋಧನೆಯನ್ನು ಮಾಡಿದ್ದಾರೆ ಸರ್, ಅದು ಸಂಬಂಧಪಟ್ಟಂಥ ವರದಿಯನ್ನು ವಿವರವಾಗಿ ಮಂಡಿಸಲಿದ್ದಾರೆ. ಅವರಿಗೆ ಹಸ್ತಾಂತರಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಲ್ರೆಡಿ ಎಲ್ಲರಿಗೂ ಪರಿಚಯ ಆಗಿದೆ. ನನ್ನ ಹೆಸರು ಹೊನ್ನಪ್ಪ ಅಂತ, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನೆ, ತಾಲೂಕು ಪಂಚಾಯತಿ ಗುಬ್ಬಿ. ಈಗಿನ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15 ಹಣಕಾಸು ಯೋಜನೆಯ 2023-24ನೇ ಸಾಲಿನಲ್ಲಿ ಅನುಷ್ಠಾನಗೊಂಡಿರ್ತಕ್ಕಂಥ ಕಾಮಗಾರಿ ಸಂಬಂಧಿಸಿದಂತೆ ಮತ್ತು 15 ಹಣಕಾಸು ಯೋಜನೆಯ ಖರ್ಚು ವೆಚ್ಚಕ್ಕೆ ಸಂಬಂಧಿಸಿದಂತೆ ನಾವು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಇದನ್ನು ಹಮ್ಮಿಕೊಳ್ಳಲಾಗಿದೆ. ಈ ದಿನದ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಅಧ್ಯಕ್ಷತೆಯನ್ನು ಈ ಗ್ರಾಮ ಪಂಚಾಯತಿಯ ನೋಡಲ್ ಅಧಿಕಾರಿ ಇರ್ತಕ್ಕಂಥ ಶ್ರೀಯುತ ಮಹೇಶ್ ಸಾಹೇಬ್ ಅವರು, ಶಿಶು ಅಭಿವೃದ್ಧಿ ಅಧಿಕಾರಿಗಳು ವಹಿಸಬೇಕಾಯಿತು. ಅವರ ಪರವಾಗಿ ಅದೇ ಇಲಾಖೆಯ ಸಹಾಯಕ ಶಿಶು ಅಭಿವೃದ್ಧಿ ಅಧಿಕಾರಿಗಳು ಶ್ರೀಯುತ ಕೃಷ್ಣಮೂರ್ತಿ ಸಾಹೇಬ್ ವಹಿಸಿದ್ದಾರೆ. ಕೃಷ್ಣಮೂರ್ತಿ ಸಾಹೇಬ್ ಅವರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷರವರೇ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರವರೇ, ಗ್ರಾಮ ಪಂಚಾಯತ್ ಎಲ್ಲ ಗೌರವಾನ್ವಿತ ಸರ್ವ ಸದಸ್ಯರವರೇ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರೇ, ಸಿಬ್ಬಂದಿ ವರ್ಗದವರೇ, ಹಾಗೂ ನನ್ನ ನೆಚ್ಚಿನ ಸ್ನೇಹಿತರಾದಂಥ ಪತ್ರಿಕಾ ಮಾಧ್ಯಮದ ಮೋಹನ್ ಸರ್ ಅವರೇ, ಹಾಗೂ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಹಾಲಿ ಮತ್ತು ಮಾಜಿ ಸದಸ್ಯರವರೇ, ಮತ್ತು ಎಲ್ಲ ಸ್ವಸಹಾಯ ಸಂಘದವರ ಸದಸ್ಯರವರೇ, ಮತ್ತು ಅಂಗನವಾಡಿ ಶಿಕ್ಷಕರೇ, ಆಶಾ ಕಾರ್ಯಕರ್ತೆಯರೇ, ಮತ್ತು ಪಶು ಇಲಾಖೆಯ ವೈದ್ಯಾಧಿಕಾರಿಯವರೇ, ಮತ್ತು ಪ್ರಾಥಮಿಕ ಇಲಾಖೆಯಾದ ಆರೋಗ್ಯ ಸಿಬ್ಬಂದಿಯವರೇ, ಮತ್ತು ಎಲ್ಲ ನನ್ನ ಗ್ರಾಮಸ್ಥರೇ ಮತ್ತು ನನ್ನ ಬಂಧು ಮಿತ್ರರೇ, ಈ ದಿನದ ಸಭೆ ವಿಶೇಷತೆ ಏನಪ್ಪ ಅಂದರೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15 ಹಣಕಾಸು ಯೋಜನೆಗೆ ಸಂಬಂಧಿಸಿದಂತೆ 2023-24ನೇ ಸಾಲಿನಲ್ಲಿ ಅಂದರೆ 1/4/2023 31/3/2024ರವರೆಗೆ ಅನುಷ್ಠಾನಗೊಂಡಿರ್ತಕ್ಕಂಥ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಕಾಮಗಾರಿ ಸಂಬಂಧಿಸಿದಂತೆ ಸಾಮಾಜಿಕ ಪರಿಶೋಧನೆಯನ್ನು ನಾವು ನಿಗದಿಪಡಿಸಿದ ವೇಳಾಪಟ್ಟಿಯಂತೆ ದಿನಾಂಕ 29/1/2025ರಿಂದ 3/1/2025ರವರೆಗೆ ಕಡತಗಳ ಪರಿಶೀಲನೆ, ಕಾಮಗಾರಿ ಸ್ಥಳ ಪರಿಶೀಲನೆ ಮತ್ತು ಮನೆ ಮನೆ ಭೇಟಿ ಕಾರ್ಯಕ್ರಮ ಮಾಡೋದಾಯಿತು. ಕೊನೆಯ ದಿನ ಈ ದಿನ ಏನು ಈ ಗ್ರಾಮ ಪಂಚಾಯತ್ ಏನೆಲ್ಲ ಕಾಮಗಾರಿಗಳು ಅನುಷ್ಠಾನಗೊಂಡಿದೆ, ಯಾವ್ಯಾವ ಕಾಮಗಾರಿ ಅನುಷ್ಠಾನಗೊಂಡಿದೆ, ಯಾವ್ಯಾವ ಕಾಮಗಾರಿ ಎಷ್ಟನ್ನು ಖರ್ಚಿದೆ ಅಂತಕ್ಕಂಥದ್ದನ್ನು ಸಾರ್ವಜನಿಕರ ಸಮ್ಮುಖದಲ್ಲಿ ಬಹಿರಂಗವಾಗಿ ಈ ದಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಮಂಡಿಸಲಾಗಿದೆ. ಈ ಸಾಮಾಜಿಕ ಪರಿಶೋಧನಾ ಮುಖ್ಯ ಉದ್ದೇಶ ಈ ಯೋಜನೆ ಅಡಿಯಲ್ಲಿ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವವನ್ನು ಕಂಡುಕೊಳ್ಳುವುದು, ಮತ್ತು ಗ್ರಾಮ ಪಂಚಾಯತಿಯಲ್ಲಿ ಏನೆಲ್ಲ ಕಾಮಗಾರಿಗಳು ಅನುಷ್ಠಾನಗೊಂಡಿದೆ, ಯಾವ್ಯಾವ ಕಾಮಗಾರಿ ಅನುಷ್ಠಾನಗೊಂಡಿದೆ, ಯಾವ್ಯಾವ ಕಾಮಗಾರಿ ಎಷ್ಟನ್ನು ಖರ್ಚಾಗಿದೆ ಅಂತಕ್ಕಂಥದ್ದನ್ನು ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇ ಸಾಮಾಜಿಕ ಪರಿಶೋಧನಾ ಮುಖ್ಯ ಉದ್ದೇಶ. ಈ ಯೋಜನೆ ಬಗ್ಗೆ ಎಲ್ಲರೂ ಗೊತ್ತಿರತಕ್ಕಂಥ ವಿಚಾರ, ಆದರೂ ಕೂಡ ಯೋಜನೆ ಬಗ್ಗೆ ಒಂದು 10 ನಿಮಿಷಗಳ ಕಾಲ ಸಂಕ್ಷಿಪ್ತವಾಗಿ ಮಾಹಿತಿ ನೀಡಿ ನಂತರ ಸಾಮಾಜಿಕ ಪರಿಶೋಧನಾ ವರದಿಯನ್ನು ಮಂಡಿಸಲಿಕ್ಕೆ ಇಚ್ಛಿಸ್ತೇನೆ. ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಉಗಮೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ, ಗ್ರಾಮೀಣ ಪ್ರದೇಶದ ಜನರು ನಗರ ಪ್ರದೇಶಗಳಿಗೆ ವಲಸೆ ಹೋಗೋದನ್ನು ತಪ್ಪಿಸಿ ತಮ್ಮ ಗ್ರಾಮಗಳಲ್ಲೇ ಇದ್ಕೊಂಡು ಅಲ್ಲೇ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ತಮ್ಮ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುವ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತಂತು. ಈ ಯೋಜನೆಯ ಮುಖ್ಯ ಉದ್ದೇಶ 4 ಮುಖ್ಯ ಉದ್ದೇಶ ಇದೆ. ಮೊದಲನೆಯದು, ಬೇಡಿಕೆ ಪ್ರಕಾರ ಸ್ವಇಚ್ಛೆಯಿಂದ ಅರ್ಜಿ ಸಲ್ಲಿಸಿದ ಅಕುಶಲ ದೈಹಿಕ ಕೆಲಸ ಬಯಸುವ ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 100 ದಿನಗಳಿಗಿಂತ ಕಡಿಮೆ ಇಲ್ಲದಂತೆ ಉದ್ಯೋಗವನ್ನು ಒದಗಿಸುವುದು. ಆ ಉದ್ಯೋಗವನ್ನು ಒದಗಿಸುವುದರ ಮೂಲಕ ಉತ್ಪಾದನಾಶೀಲ ಮತ್ತು ಒಳ್ಳೆಯ ಗುಣಮಟ್ಟದ ದೀರ್ಘಕಾಲ ಬಾಳಿಕೆ ಮತ್ತು ಆಸ್ತಿಗಳನ್ನು ಸೃಜನೆ ಮಾಡ್ತಕ್ಕಂಥದ್ದು. ಮೂರನೇದು, ಗ್ರಾಮೀಣ ಪ್ರದೇಶದ ಜನರ ಜೀವನದ ಭದ್ರತೆಯನ್ನು ಕಾಪಾಡ್ತಕ್ಕಂಥದ್ದು. ಕೊನೆಯದಾಗಿ ಸಾಮಾಜಿಕವೆಲ್ಲ ಸಕ್ರಿಯವಾಗಿ ಪಾಲ್ಗೊಳ್ತಕ್ಕಂಥದ್ದು ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸೋದು. ಪಂಚಾಯತ್ ರಾಜ್ ಸಂಸ್ಥೆ ಅಂದ್ರೆ 4 ಪಂಚಾಯತ್ ರಾಜ್ ಸಂಸ್ಥೆ ಬರ್ತವೆ, 3 ಪಂಚಾಯತ್ ರಾಜ್ ಸಂಸ್ಥೆ ಬರ್ತವೆ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಂಸ್ಥೆಗಳನ್ನು ಬಲಪಡಿಸೋದು. ನಂತರ ಈ ಯೋಜನೆಯಲ್ಲಿ ನಾವು ಪ್ರಯತ್ನ ಪಡ್ಕೊಂಡು ಮೊದಲು ನಾವೇನು ಮಾಡಬೇಕು, ಜಾಬ್ ಕಾರ್ಡನ್ನು ಮಾಡಿಸ್ಬೇಕಂದ್ರೆ ಉದ್ಯೋಗ ಚೀಟಿ ನೋಂದಣಿ ಮಾಡಿಸ್ಬೇಕು. ಯಾವ ರೀತಿ? ನಮೂನೆ 1 ಅರ್ಜಿ ನಮೂನೆಯಲ್ಲಿ ತಮ್ಮ ಕುಟುಂಬದ ಸದಸ್ಯರ ಹೆಸರುಗಳನ್ನು ಬರೆದು ನಾವು ಗ್ರಾಮ ಪಂಚಾಯತಿ ದ್ವಿಪ್ರತಿಯಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅರ್ಜಿ ನಮೂನೆ ಗ್ರಾಮ ಪಂಚಾಯತಿಯಲ್ಲಿ ಉಚಿತ ಸಿಗುತ್ತೆ, ಯಾವುದೇ ಶುಲ್ಕವನ್ನು ಕೊಡಬೇಕಾಗಿಲ್ಲ.
ಆ ಅರ್ಜಿ ನಮೂನೆಯಲ್ಲಿ 18 ವರ್ಷಕ್ಕಿಂತ ಮೇಲ್ಪಟ್ಟವರು ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಶಾಲಾ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ನಮೂನೆ 1 ಅರ್ಜಿ ನಮೂನೆಯಲ್ಲಿ ತಮ್ಮ ಕುಟುಂಬದ ಸದಸ್ಯರ ಹೆಸರುಗಳನ್ನ ಬರೆದು ನಾವು ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ತಮ್ಮ ಕುಟುಂಬದ ಸದಸ್ಯರ ವೈಯಕ್ತಿಕ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಜೆರಾಕ್ಸು, ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು ಫೋಟೋವನ್ನು ತಂದುಕೊಡಬೇಕಾಗುತ್ತೆ ಮತ್ತು ರೇಷನ್ ಕಾರ್ಡ್ ಜೆರಾಕ್ಸ್ ತಂದುಕೊಡಬೇಕಾಗುತ್ತೆ. ಅದೇ ರೀತಿ ನೀವು ಅರ್ಜಿಯನ್ನ ಸಲ್ಲಿಸಿದ್ರಿ, ನೀವು ಅರ್ಜಿಯನ್ನು ಸಲ್ಲಿಸಿದ ನಂತರ ನಿಮ್ಮ ಅರ್ಜಿಯನ್ನು ಗ್ರಾಮ ಪಂಚಾಯತಿ ಪರಿಶೀಲಿಸಿ ಈ ಕುಟುಂಬದಲ್ಲಿ ಗ್ರಾಮದಲ್ಲಿ ವಾಸವಾಗಿದ್ದಾರಾ, ಇವರು ಉದ್ಯೋಗ ಚೀಟಿಯನ್ನು ಪಡೆಯಲು ಅರ್ಹರ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡಿ ನಿಮಗೆ ಭಾವಚಿತ್ರ ಅಂಟಿಸಿದ ಉದ್ಯೋಗ ಚೀಟಿಯನ್ನ ನೀಡ್ತಾರೆ. ಆ ಉದ್ಯೋಗ ಚೀಟಿ ನೀಡಬೇಕಾದ್ರೆ ಉದ್ಯೋಗ ಚೀಟಿ ವಿತರಣಾ ಈ ಪುಸ್ತಕ ಸಹಿ ಮಾಡಿಸ್ಕೊಂಡು ನಿಮ್ಗೆ ಉದ್ಯೋಗ ಚೀಟಿ ನೀಡ್ತಾರೆ. ನೀವು ಉದ್ಯೋಗ ಚೀಟಿನ ಪಡ್ಕೊಂಡ್ರಿ, ನಿಮಗೆ ಬಿಡುವಿನಲ್ಲಿ ಕೆಲಸ ಬೇಕು ಅಂದಾಗ ನಮೂನೆ 6ರಲ್ಲಿ ಕೆಲಸಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಆ ನಮೂನೆ 6 ಕೂಡ ಗ್ರಾಮ ಪಂಚಾಯತಿಯಲ್ಲಿ ಉಚಿತ ಸಿಗುತ್ತೆ, ಯಾವುದೇ ಶುಲ್ಕ ಕೊಡಬೇಕಾಗಿಲ್ಲ. ಆ ನಮೂನೆ 6ರಲ್ಲಿ ನಮಗೆ ಇಂಥ ದಿನಾಂಕದಲ್ಲಿ ಕೆಲಸ ಬೇಕು, ಕೆಲಸ ಕೊಡಿ ಅಂತೇಳಿ ನೀವು ದಿನಾಂಕವನ್ನು ನಮೂದಿಸಿ ಗ್ರಾಮ ಪಂಚಾಯತಿಗೆ ನಮೂನೆ 6ರಲ್ಲಿ ಕೆಲಸಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸಲ್ಲಿಸತಕ್ಕ ಅರ್ಜಿಯನ್ನ ಗ್ರಾಮ ಪಂಚಾಯತ್ ಪರಿಶೀಲಿಸಿ ನಿಮಗೆ ನಮೂನೆ 8ರಲ್ಲಿ ವೈಯಕ್ತಿಕ ನಡೆಸ್ಕೊಡ್ತಾರೆ. ಏನಂತ ನೀವು ಕೆಲಸವನ್ನು ಕೋರಿ ಇಂಥ ದಿನದಲ್ಲಿ ಕೆಲಸವನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರಿ, ಕೆಲಸ ರೆಡಿ ಇದೆ, ಕೆಲಸ ಹಾಜರಾಗಿ ಕೆಲಸ ಮಾಡಿ ಅಂತೇಳಿ ನಿಮಗೆ ನಮೂನೆ 8ರಲ್ಲಿ ವೈಯಕ್ತಿಕ ನಡೆಸ್ಕೊಡ್ತಾರೆ. ಅದೇ ರೀತಿ ನಮೂನೆ 9 ಇದು ಸಾರ್ವಜನಿಕ ನೋಟಿಸು. ಈ ಗ್ರಾಮ ಪಂಚಾಯತ್ ಯಾರ್ಯಾರು ಇಲ್ಲಿ ಕೆಲಸ ಮಾಡಿದ್ರೆ, ಯಾರ್ಯಾರು ಕೆಲಸ ಎಲ್ಲೆಲ್ಲಿ ಕೆಲಸ ಮಾಡಿದ್ರೆ, ಎಲ್ಲೆಲ್ಲಿ ಕೆಲಸ ನಡೀತದೆ ಅಂತಕ್ಕಂಥ ಮಾಹಿತಿಯನ್ನು ಗ್ರಾಮ ಪಂಚಾಯತ್ ಸೂಚನೆಗಳಾಗುತ್ತೆ. ಇಷ್ಟು ನಮೂನೆ 1ರಿಂದ 9ರವರೆಗೆ. ಈಗ ಹೊಸದಾಗಿ ನಮೂನೆ 1ರಿಂದ 7ರವರೆಗೆ ಹೊಸ ನಮೂನೆಗಳು ಜಾರಿಗೆ ಬಂದಿದೆ, ನಿರ್ವಹಿಸ್ತಾರೆ, ಇನ್ನು ಪೂರ್ಣಗೊಳಿಸಿರುತ್ತಲ್ಲ. ಹಾಗೆ ಇದರ ಜೊತೆಗೆ ನಮ್ಮ ಹಕ್ಕು ಮತ್ತು ಅಧಿಕಾರಗಳು ಏನಪ್ಪ ಹಕ್ಕು ಮತ್ತು ಅಧಿಕಾರಗಳು ಅಂತಂದ್ರೆ, ಉದ್ಯೋಗ ಚೀಟಿ ಹೊಂದಿರತಕ್ಕಂಥ ಪ್ರತಿಯೊಂದು ಕುಟುಂಬದ ಆರ್ಥಿಕ ವರ್ಷದಲ್ಲಿ 100 ದಿನಗಳಿಗಿಂತ ಕಡಿಮೆ ಇಲ್ಲದಂತೆ ಉದ್ಯೋಗ ಪಡೆಯುವ ಒಕ್ಕೂಟರಾಗಿರ್ತಾರೆ. ಪುರುಷರಿಗೂ ಮತ್ತು ಮಹಿಳೆಯರಿಗೂ ಸಮಾನವಾದ ಕೂಲಿ ವೇತನ, ಒಂದು ದಿನಕ್ಕೆ ಕೂಲಿಯ ಮೊತ್ತ ಈಗ 349 ರೂಪಾಯಿ ಸಮಾನವಾದ ಕೂಲಿ ವೇತನವನ್ನು ನೀಡಲಾಗ್ತದೆ. ಹಾಗೆ ಕೆಲಸ ಮಾಡ್ತದ ಜಾಗಕ್ಕೆ 6 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 5ಕ್ಕಿಂತ ಹೆಚ್ಚಿನ ಮಕ್ಕಳನ್ನ ಕೂಲಿ ಕಾರ್ಮಿಕರು ಕರ್ಕೊಂಡಾಗ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಅಲ್ಲಿ ಅಲ್ಲೇ ಪರವಾನಗಿನ ಅಥವಾ ಅವ್ರನ್ನ ಕೂಲಿ ಕಾರ್ಮಿಕರು ನೇಮಕ ಮಾಡೋದು. ಈಗ ಅದರ ಬದಲಿಗೆ ಕೂಸಿನ ಮನೆ ಅಂತಕ್ಕಂಥ ಕಾನ್ಸೆಪ್ಟ್ ಬಂದಿದೆ. ಅಂದ್ರೆ ಏನ್ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಕೂಲಿ ಕಾರ್ಮಿಕರ ಮಕ್ಕಳನ್ನ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಾ ಟೈಮ್ ಸಮಯದಲ್ಲಿ ಮಕ್ಕಳನ್ನ ಕೂಸಿನ ಮನೆಯಲ್ಲಿ ಬಿಟ್ಟು ಬೆಳಿಗ್ಗೆ ಸಂಜೆ ಕೆಲಸ ಮುಗಿಸ್ಕೊಂಡು ಬರ್ಬೇಕಾದ್ರೆ ಮಕ್ಕಳನ್ನ ಕರ್ಕೊಂಡ್ಬರೋದು. ಅಲ್ಲಿ ಕೂಸಿನ ಮನೆಯಲ್ಲಿ ಸೇಮ್ ಅಂಗನವಾಡಿ ತರ ಇರ್ತದೆ. ಆ ಮಕ್ಕಳ ಲಾಲನೆ ಪಾಲನೆ ಮತ್ತು ಅಕ್ಷರಾಭ್ಯಾಸ ಮತ್ತು ಊಟದ ವ್ಯವಸ್ಥೆಯನ್ನು ಕೂಡ ಮಕ್ಕಳಿಗೆ ಅಲ್ಲಿ ನೀಡಲಾಗ್ತದೆ. ನಂತರ ಕೆಲಸ ಮಾಡ್ತಾ ಜಾಗಗಳಲ್ಲಿ ಸಣ್ಣ ಪುಟ್ಟ ಗಾಯಗಳಾದ್ರೆ ಅಥವಾ ಶಾಶ್ವತ ಅಂಗವಿಕಲರಾದ್ರೆ ಅವರ ವೈದ್ಯಕೀಯ ವೆಚ್ಚನ ಗ್ರಾಮ ಪಂಚಾಯತಿ ಭರಿಸಲಾಗುತ್ತೆ. ಹಾಗೆ ಕೆಲಸ ಮಾಡಿದ ಜಾಗಗಳಲ್ಲಿ ಅಕಸ್ಮಾತ್ ಸಾವನ್ನಪ್ಪಿಯ ಕುಟುಂಬದ ವಾರಸುದಾರರಿಗೆ ಕೇಂದ್ರ ಸರ್ಕಾರ ನಿಗದಿಪಡಿಸಬಹುದಾದ ಪರಿಹಾರಧನ ಪಡೆಯುವ ಒಕ್ಕೂಟರಾಗಿರ್ತಾರೆ. ಈ ಯೋಜನೆ ಅಡಿಯಲ್ಲಿ ಗುತ್ತಿಗೆದಾರರನ್ನು ನಿಷೇಧಿಸಲಾಗಿದೆ, ಮಾನವ ಶಕ್ತಿ ಮಾತ್ರ ಮಾಡ್ತಿರೋದು ಮತ್ತು ಯಂತ್ರ ಬಳಕೆ ನಿಷೇಧಿಸಲಾಗಿದೆ. ಯಂತ್ರ ಬಳಕೆ ಮಾಡಬಹುದು. ಇಲ್ಲಿ ಕೆಲವು ಕಾಮಗಾರಿ ಸ್ಥಳಗಳಲ್ಲಿ ಮಾನವ ಶಕ್ತಿಯಿಂದ ಮಾಡೋಕ್ಕಾಗಲ್ಲ ಅಂತ ಕಂಡು ಬಂದಾಗ ಸಂಬಂಧಪಟ್ಟ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಯವರು ಮತ್ತು ತಾಂತ್ರಿಕ ಸಹಾಯಕ ಇಂಜಿನಿಯರು ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ ಮಾನವ ಶಕ್ತಿಯಿಂದ ಮಾಡೋಕ್ಕಾಗಲ್ಲ, ಯಂತ್ರ ಬಳಕೆ ಮಾಡಲೇಬೇಕು ಅಂತ ಯಂತ್ರ ಬಳಕೆ ದೃಢೀಕರಣ ಪತ್ರ ಕೊಟ್ಟ ಮಾತ್ರ ಈ ಯೋಜನೆಯಲ್ಲಿ ಯಂತ್ರ ಬಳಕೆ ಮಾಡೋದಕ್ಕೆ ಅವಕಾಶ ಇದೆ. ಇಷ್ಟು ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬರ್ತಕ್ಕಂಥ ನಮ್ಮ ಹಕ್ಕು ಮತ್ತು ಅಧಿಕಾರಗಳು. ನಂತರ ಈ ಯೋಜನೆಯಲ್ಲಿ ಏನೆಲ್ಲ ಕಾಮಗಾರಿಗಳನ್ನು ಆಯ್ಕೆ ಮಾಡ್ಕೊಬೋದು, ಯಾವ ರೀತಿ ಆಯ್ಕೆ ಮಾಡ್ಕೊಬೇಕು, ಯಾವ ರೀತಿ ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕಾಮಗಾರಿಗಳನ್ನ ವಾಟ್ಸಪ್ ಪಟ್ಟಿ ಮಾಡಬೇಕು. ಆ ವಾಟ್ಸಪ್ ಆ ಗ್ರಾಮದ ವಾರ್ಡಿನ ಸದಸ್ಯರ ಅಧ್ಯಕ್ಷತೆಯಲ್ಲಿ ವಾಟ್ಸಪ್ ನಡೀತದೆ. ವಾಟ್ಸಪ್ ಏನೆಲ್ಲ ಕಾಮಗಾರಿಗಳನ್ನ